ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಬುರುಡೆ ರಹಸ್ಯ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಬುರುಡೆ ಪ್ಲಾನ್ಗೆ ಫಂಡಿಂಗ್ ಮಾಡಿದ್ದಾಳಂತೆ ಒಬ್ಬ ಮಹಿಳೆ. ಇದೇ ವಿಷಯವನ್ನ ಮಾಸ್ಕ್ ಮ್ಯಾನ್ ಬಾಯ್ಬಿಟ್ಟಿದ್ದಾನೆ. ಚಿನ್ನಯ್ಯ ಆಲಿಯಾಸ್ ಚೆನ್ನಯ್ಯನಿದ್ದಾನಲ್ಲ, SIT ತಂಡದ ಮುಂದೆ ಈತನೇ ಬಾಯ್ಬಿಟ್ಟಿದ್ದಾನೆ. ಬುರುಡೆ ಪ್ಲಾನ್ಗೆ ಫಂಡಿಂಗ್ ಮಾಡಿದ್ರು ಓರ್ವ ಮಹಿಳೆ. ಚಿತ್ರದುರ್ಗ ಮೂಲದ ಮಹಿಳೆಯಿಂದ ಫಂಡಿಂಗ್ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಆತ ಬಾಯ್ಬಿಟ್ಟಿದ್ದಾನೆ. ಫಂಡಿಂಗ್ ಆಗಿರೋ ಕುರಿತು SITಗೆ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಫಂಡಿಂಗ್ ಬಗ್ಗೆಯೂ ಕೂಡ ಕ್ಲೂ ಕೊಟ್ಟಿದ್ದಾನೆ ಮಾಸ್ಕ್ ಮ್ಯಾನ್. ಸ್ಟೋರಿ ಪ್ಲಾಂಟ್ ಮಾಡಲು ಮಹಿಳೆ ಫಂಡಿಂಗ್ ಅನ್ನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು SIT ತಂಡದ ಅಧಿಕಾರಿಗಳ ಮುಂದೆ ಹಂಚಿಕೊಂಡಿದ್ದಾರಂತೆ ಮಾಸ್ಕ್ ಮ್ಯಾನ್. ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಕಿರಣ್, ಬುರುಡೆ ರಹಸ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಆಚೆ ಬರ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಈಗ ಈ ಎಂಟೈರ್ ಪ್ರಕ್ರಿಯೆ ಏನ್ ಇದೆಯಲ್ಲ, ಈ ಸ್ಟೋರಿ ಪ್ಲಾಂಟ್ ಮಾಡೋದಾಗಿರಬಹುದು ಅಥವಾ ಎಪಿಸೋಡ್ಗಳ ಮೇಲೆ ಎಪಿಸೋಡ್ ಏನ್ ಬರ್ತಾ ಇದೆ, ಇದೆಲ್ಲದಕ್ಕೂ ಕೂಡ ಫಂಡಿಂಗ್ ಮಾಡಿದ ಒಬ್ಬ ಮಹಿಳೆ. ಆಕೆ ಚಿತ್ರದುರ್ಗ ಮೂಲದವಳು ಅನ್ನೋದನ್ನ SIT ಅಧಿಕಾರಿಗಳ ಮುಂದೆ ಚೆನ್ನಯ್ಯ ಹೇಳಿದಾನೆ ಅನ್ನೋ ಮಾಹಿತಿ. ಹಾಗಾದ್ರೆ ಚೆನ್ನಯ್ಯ ಬಾಯ್ಬಿಟ್ಟಿರುವಂತ ವಿಚಾರಗಳಾದ್ರೂ ಏನೇನು ಕಿರಣ್? ಮಧು, ಈ ಬುರುಡೆ ಪ್ರಕರಣ ಆಗ್ಬೋದು, ಹಾಗೆಯೇ ಶವ ಹೂತಿಟ್ಟ ಪ್ರಕರಣ, ಈ ಪ್ರಕರಣಗಳಿಗೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಯಾಕಂದರೆ ಈ ಒಂದು ಪ್ರಕರಣಕ್ಕೆ ಹಿಂದೆ ಫಂಡಿಂಗ್ ಆಗಿದೆಯಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂದರೆ SIT ಕಚೇರಿಗೆ ಈ ಒಂದು ಚಿತ್ರದುರ್ಗ ಮೂಲದ ಮಹಿಳೆ ಬಂದ ಸಂದರ್ಭದಲ್ಲಿ ಆಕೆಯನ್ನು ಈ ಚೆನ್ನಯ್ಯ, ದೂರುದಾರ ಇರದ ಚೆನ್ನಯ್ಯ ಆಕೆಯನ್ನು ಗುರುತಿಸಿದ್ದ. ಈಕೆ ಫಂಡಿಂಗ್ ಮಾಡಿದ್ದಾಳೆ ಅನ್ನೋ ಒಂದು ಕ್ಲೂವನ್ನು SIT ಅಧಿಕಾರಿಗಳಿಗೆ ಕೊಟ್ಟಿದ್ದಾನೆ ಅನ್ನೋ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಏನೆಲ್ಲ ಫಂಡಿಂಗ್ ಆಗಿದೆ, ಯಾರೆಲ್ಲ ಫಂಡಿಂಗ್ ಮಾಡಿದ್ದಾರೆ, ಸೂತ್ರಧಾರ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ಆರಂಭವಾಗಿದೆ. ವಿಚಾರಣೆ ಸಂದರ್ಭದಲ್ಲಿ ಆತ ಹಲವಾರು ಮಾಹಿತಿಗಳನ್ನು ಬಾಯ್ಬಿಟ್ಟಿದ್ದಾನೆ ಅನ್ನೋ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಅದರ ನಂತರ ಈ ಒಂದು ಮಾಹಿತಿ ಯಾರೆಲ್ಲ ಸೂತ್ರಧಾರ ಇದ್ದಾರೆ ಅಂತ ಈಗಾಗಲೇ ಆತ ಹೇಳಿದ್ದಾನೆ. ಅದರೊಟ್ಟಿಗೆ ಫಂಡಿಂಗ್ ಯಾರು ಮಾಡಿರಬಹುದು ಅನ್ನೋ ಬಗ್ಗೆ ಒಂದು ಕ್ಲೂ ಕೂಡ ಕೊಟ್ಟಿದ್ದಾನೆ. ಅದು ಕೂಡ ಚಿತ್ರದುರ್ಗ ಮೂಲದ ಮಹಿಳೆಯೊಬ್ಬರು ಇದಕ್ಕೆ ಫಂಡಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಆತ SIT ಅಧಿಕಾರಿಗಳಿಗೆ ಕೊಟ್ಟಿದ್ದಾನೆ. ಮತ್ತು ಅವರಿಗೆ ಧರ್ಮಸ್ಥಳದೊಂದಿಗೆ ಭೂ ವಿವಾದ ಇದೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾನೆ. ಈ ಹಿನ್ನೆಲೆಯಲ್ಲಿ ಈ ನಿಟ್ಟಿನಲ್ಲಿ ಕೂಡ ಈಗ SIT ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಒಂದು, ಈ ಬುರುಡೆ ಎಲ್ಲಿಂದ ಬಂತು, ಯಾರು ತಂದರು, ಯಾರು ಕೊಟ್ಟರು, ಹೇಗೆ ಆ ನಿಟ್ಟಿನಲ್ಲಿ ಒಂದು ತನಿಖೆ ಆಗ್ತಾ ಇರುವಂಥದ್ದು. ಇನ್ನೊಂದು, ಈ ಶವ ಹೂತಿಟ್ಟ ಪ್ರಕರಣದಲ್ಲಿ ಯಾರು ಸೂತ್ರಧಾರರು, ಇದೆಲ್ಲವನ್ನು ಯಾರು ಹೇಳಿಕೊಟ್ರು, ಹೇಗೆ ಬರಬೇಕು, ಹೇಗೆ ಮಾತಾಡಬೇಕು, ಪ್ರತಿಯೊಂದು ಈಗ ತನಿಖೆ ಆಗ್ತಾ ಇದೆ. ಹಾಗೆಯೇ ಇದಕ್ಕೆ ಇಷ್ಟು ದೊಡ್ಡದೊಂದು ಈ ಒಂದು ಪ್ರಕರಣ ಆಗಬೇಕಾದ್ರೆ ಮತ್ತೆ ಹಂತವಾಗಿ ಏನೆಲ್ಲ ಮಾಡಬೇಕು, ತುಂಬ ಪ್ಲ್ಯಾನಿಂಗ್ ಪೂರ ಆಗಿರುವಂಥದ್ದು. ಅದಕ್ಕೊಂದು ಫಂಡಿಂಗ್ ಆಗಿಯೇ ಇರಬೇಕು. ಆ ಫಂಡಿಂಗ್ ಯಾರು ಮಾಡಿದ್ರು, ಯಾರು ಯಾಕೆ ಮಾಡಿದ್ರು, ಅವರ ಉದ್ದೇಶ ಏನು, ಆ ನಿಟ್ಟಿನಲ್ಲಿ ಈಗ SIT ಅಧಿಕಾರಿಗಳು ತನಿಖೆ ಆರಂಭ ಮಾಡಿದ್ದಾರೆ. ಮಧು, ಕಿರಣ್, ಇನ್ನು ಪ್ರಮುಖವಾಗಿ ವಿಚಾರಣೆಗೆ ಹಾಜರಾದಂಥ ವೇಳೆ ಚಿತ್ರದುರ್ಗ ಮೂಲದ ಮಹಿಳೆಯೊಬ್ಬರು ಫಂಡಿಂಗ್ ಅಂತ ಆತ ಹೇಳಿದ್ದಾನೆ, ಅದು ಓಕೆ. ಬಟ್ ಭೂ ವಿವಾದ ಅನ್ನೋ ಒಂದು ಪದ ಹೇಳಿದ್ರೆ ಧರ್ಮಸ್ಥಳದ ಜೊತೆಗೆ ಆಕೆಯ ಭೂ ವಿವಾದ ಏನು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ, ಹೇಗೆ? ಮಧು, ತನಿಖೆಯ ದೃಷ್ಟಿಯಿಂದ ಕೆಲವು ವಿಚಾರಗಳನ್ನು SIT ಅಧಿಕಾರಿಗಳು ಗೌಪ್ಯವಾಗಿಡ್ತಾರೆ. ಇನ್ಫಾರ್ಮೇಷನ್ ಮೂಲಗಳು ಕೊಡೋದಿಲ್ಲ. ಈ ಹಿನ್ನೆಲೆಯಲ್ಲಿ ಇಷ್ಟೇ ಒಂದು ಮಾಹಿತಿ ಗೊತ್ತಾಗಿರೋದು, ಅದಕ್ಕೆ ಫಂಡಿಂಗ್ ಆಗಿರಬಹುದು, ಚಿತ್ರದುರ್ಗ ಮೂಲದ ಮಹಿಳೆಯಿಂದ ಫಂಡಿಂಗ್ ಆಗಿರಬಹುದು ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಈ ನಿಟ್ಟಿನಲ್ಲಿ ಈಗ SIT ಅಧಿಕಾರಿಗಳು ತನಿಖೆ ಆರಂಭ ಮಾಡಿದ್ದಾರೆ. ಈಗ ಇದಕ್ಕೊಂದು ಅಂದರೆ ಈ ಪ್ರಕರಣಕ್ಕೆ ಮತ್ತು ಈ ತನಿಖೆಗೆ ಒಂದು ಮೇಜರ್ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಕೊಟ್ಟ ಕ್ಲೂವನ್ನು ಈಗ ಅಧಿಕಾರಿಗಳು ಬಗಿತಾ ಇದ್ದಾರೆ. ಯಾರು ಮಹಿಳೆ, ಮಹಿಳೆ ಹಿನ್ನೆಲೆ ಏನು, ಯಾಕೆ ಅವರು SIT ಕಚೇರಿಗೆ ಬಂದಿದ್ರು, ಆ ಭೂ ವಿವಾದ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ. ಮಧು, ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.